ಪ್ರತಿಯೊಬ್ಬರಲ್ಲೂ ಕಷ್ಟ ಮತ್ತು ಸುಖ ಒಂದೇ ನಾಣ್ಯದ ಎರಡು ಮುಖಗಳ ಹಾಗೆ ಬರುವುದು ಸಹಜ. ಹಾಗೆ ರೈತರಿಗೂ ಮಳೆಗಾಲ ಬಂದಾಗ ಸುಖ, ಬೇಸಿಗೆ ಕಾಲ ಬಂದಾಗ ಕಷ್ಟ ಆರಂಭವಾಗುತ್ತಿದೆ. ಹೌದು, ಮಳೆಗಾಲದಲ್ಲಿ ರೈತರು ಸಂತಸದಿಂದ ಬೆಳೆ ನಾಟಿ ಮಾಡಿದರೆ, ಬೇಸಿಗೆ ಕಾಲದಲ್ಲಿ ನಾಟಿ ಮಾಡಿರುವ ಬೆಳೆಗಳನ್ನು ಉಳಿಸಿಕೊಳ್ಳುವುದು ಹೇಗೆ ಎನ್ನುವ ಆತಂಕಕ್ಕೆ ಒಳಗಾಗುತ್ತಿದ್ದಾರೆ. ಇದೆಲ್ಲದಕ್ಕೂ ಕಾರಣ ಬೆಸ್ಕಾಂ ಇಲಾಖೆ. ಯಾಕೆಂದರೆ ಬೇಸಿಗೆ ಆರಂಭವಾಗುತ್ತಿದ್ದಂತೆ ಯಾವಾಗ ಕರೆಂಟಿರುತ್ತೋ ಯಾವಾಗ ಹೋಗುತ್ತೋ ಗೊತ್ತಾಗುತ್ತಿಲ್ಲ. ಇದ್ದಕ್ಕಿದ್ದಂತೆ ಕರೆಂಟು ಹೋಗಿ ಬಂದಾಗ ಪಂಪು ಮೋಟಾರುಗಳು ಸುಟ್ಟು ಹೋಗುತ್ತಿವೆ. ಇದರಿಂದ ರೈತರು ಪಂಪು ಮೋಟಾರು ರಿಪೇರಿ ಮಾಡಿಸಲು ಸಾವಿರಾರು ರೂಪಾಯಿಗಳು ಖರ್ಚು ಮಾಡಬೇಕಾದಂತಹ ಅನಿವಾರ್ಯತೆ ಎದುರಾಗುತ್ತಿದ್ದು, ಪದೇ ಪದೇ ವಿದ್ಯುತ್ ಕಡಿತ ಮಾಡದಂತೆ ರೈತರು ಬೆಸ್ಕಾಂ ಅಧಿಕಾರಿಗಳಿಗೆ ದುಂಬಾಲು ಬೀಳುತ್ತಿದ್ದಾರೆ. ರೈತರು ಮಾತ್ರವಲ್ಲದೆ ಈಗ ದ್ವಿತೀಯ ಪಿಯುಸಿ ಪರೀಕ್ಷೆಗಳು ಆರಂಭವಾಗಿವೆ. ವಿದ್ಯಾರ್ಥಿಗಳು ಪರೀಕ್ಷೆಗೆ ಸಿದ್ಧಗೊಂಡು ತಮ್ಮ ಪೋಷಕರು ಕಂಡಿರುವ ಕನಸಿನಂತೆ ಅವರ ಜೀವನ ಬೆಳಗಿಸಿಕೊಳ್ಳಲು ಮುಂದಾಗುತ್ತಿರುವ ಸಮಯದಲ್ಲಿ ಪದೇ ಪದೇ ವಿದ್ಯುತ್ ಕಡಿತ ಮಾಡಿ ವಿದ್ಯಾರ್ಥಿಗಳ ಜೀವನವನ್ನು ಕತ್ತಲೆಯ ಕೂಪಕ್ಕೆ ತಳ್ಳಲಾಗುತ್ತಿದೆ ಎಂದು ಪೋಷಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ವಿದ್ಯಾರ್ಥಿಗಳು ಪರೀಕ್ಷೆಗಳಿಗೆ ಸಿದ್ಧಗೊಳ್ಳಲು ರಾತ್ರಿಯ ವೇಳೆ ಅಭ್ಯಾಸ ಮಾಡುತ್ತಾರೆ. ಪಿಯುಸಿಯ ನಂತರ ಎಸ್ಎಸ್ಎಲ್ಸಿ ಪರೀಕ್ಷೆಗಳೂ ಆರಂಭವಾಗುತ್ತವೆ. 90% ಮನೆಗಳಲ್ಲಿ ಯುಪಿಎಸ್ ಸೌಲಭ್ಯಗಳಿಲ್ಲದ ಕಾರಣ ಪರೀಕ್ಷೆಗಳು ಮುಕ್ತಾಯವಾಗುವವರೆಗೂ ವಿದ್ಯುತ್ ಕಡಿತಗೊಳಿಸಬಾರದು ಎಂದು ವೆಂಕಟಗಿರಿಕೋಟೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಸದಸ್ಯ ಆರ್. ಅಮರನಾಥ್ ಒತ್ತಾಯಿಸಿದ್ದಾರೆ. ಬೆಸ್ಕಾಂ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಯ ಬಳಿ ಮೈನ್ ಸಪ್ಲೈ ಆಫ್ ಆಗಿದೆ, ಟೆಕ್ನಿಕಲ್ ಸಮಸ್ಯೆಯಾಗಿದೆ, ಉತ್ತರ ಸಿದ್ಧವಾಗಿದೆ. ಪ್ರತಿ ವರ್ಷ ಬೇಸಿಗೆ ಬರುತ್ತದೆ, ವಿದ್ಯುತ್ ಬೇಡಿಕೆಯೂ ಇರುತ್ತದೆ. ಬೇಸಿಗೆ ಆರಂಭಕ್ಕೂ ಮೊದಲೇ ಸಿದ್ಧತೆ ಮಾಡಿಕೊಳ್ಳುವ ಬದಲಿಗೆ ದಾಹವಾದಾಗ ಬಾವಿ ತೋಡಲು ಶುರು ಮಾಡಿದಂತೆ ಸಮಸ್ಯೆ ಎದುರಾದಾಗ ಪರಿಹಾರ ಹುಡುಕುವುದು ಸರಿಯಲ್ಲ. ಎಂ. ಮುನಿನಾರಾಯಣ, ಎಸ್ಪಿಎಂ ನ್ಯೂಸ್, ವಿಜಯಪುರ. ಸಂಬಂಧಪಟ್ಟ ಬೆಸ್ಕಾಂ ಅಧಿಕಾರಿಗಳಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ, ವೆಂಕಟಗಿರಿ ಕೋಟೆ ಗ್ರಾಮ ಪಂಚಾಯಿತಿ ಸದಸ್ಯನಾದ ಅಮರನಾಥ್ ನಾನು ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ. ಸೆಕೆಂಡ್ ಪಿಯುಸಿ ವಿದ್ಯಾರ್ಥಿಗಳಿಗೆ ಮಾರ್ಚ್ 1ನೇ ತಾರೀಕಿಂದ ಎಕ್ಸಾಮ್ ಶುರುವಾಗಿರೋದ್ರಿಂದ ಯಾವುದೇ ಕಾರಣಕ್ಕೆ ರಾತ್ರಿ ಸಂದರ್ಭದಲ್ಲಿ ಪವರ್ನ ಕಟ್ ಮಾಡಬಾರ್ದು ಅಂತೇಳಿ ವಿನಂತಿ ಮಾಡ್ಕೊಳ್ತಿದ್ದೀನಿ. ಕಾರಣ ಇಷ್ಟೇ, ರೂರಲ್ ಏರಿಯಾದಲ್ಲಿ ಸುಮಾರು ಜನ ಮನೆಗಳಲ್ಲಿ ಪವರ್ ಬ್ಯಾಕಪ್ ಇರಲ್ಲ, ಯುಪಿಎಸ್ ಇರಲ್ಲ. ಸೊ ಹಾಗಾಗಿ ಪವರ್ ಹೋದ್ರೆ ಅವರ ಜೀವನ ರೂಪಿಸ್ಕೊಳ್ಳೋದಕ್ಕೆ ಇದೊಂದೇ ಅವಕಾಶ ಸಿಗೋದು ಅವರಿಗೆ, ಓದ್ಕೊಂಡು ಈ ಸಂದರ್ಭದಲ್ಲಿ ಅವರು ಮುಂದೆ ಬರೋದಕ್ಕೆ. ಸೊ ಹಾಗಾಗಿ ಮತ್ತೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೆ ಎಕ್ಸಾಮ್ಸ್ ಮುಗಿಯೋ ತನಕ ನೈಟ್ ಟೈಮಲ್ಲಿ ಪವರ್ ತೆಗಿಬಾರ್ದು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ನೀವು ಏನ್ ಸಪ್ಲೈ ಕೊಡ್ತಿದ್ದೀರಾ ಪವರ್ ರೈತರಿಗೆ, ಆ ಪವರ್ ಕರೆಕ್ಟ್ ಆದ ರೀತಿಯಲ್ಲಿ ಬರ್ತಿಲ್ಲ. ಯಾಕಂದ್ರೆ ಅದು ತುಂಬಾ ಲೋ ಕರೆಂಟ್ ಕೊಡ್ತಾ ಇರೋದ್ರಿಂದ ಸುಮಾರು ಪಂಪ್ ಬೋರ್ವೆಲ್ಸ್ ಎಲ್ಲ ಕೆಟ್ಟೋಗ್ತಿದೆ ಮೋಟರ್ಸ್. ಸೊ ಹಾಗಾಗಿ ಅದು ಕೆಟ್ಟೋಗೋದ್ರಿಂದ ಅವ್ರಿಗೂ ಎಲ್ಲೋ ಒಂದ್ ಕಡೆ ಹೊರೆ ಆಗ್ತಿದೆ ರೈತರಿಗೆ. ಸೊ ಹಾಗಾಗಿ ರೈತರ ಹಿತದೃಷ್ಟಿ ಒಂದು ಗಮನದಲ್ಲಿ ಇಟ್ಕೊಂಡು ಮತ್ತೆ ಮಕ್ಕಳ ವಿದ್ಯಾಭ್ಯಾಸ ಮತ್ತೆ ಅವರ ಪ್ರೋತ್ಸಾಹನ ಮನಸ್ಸಲ್ಲಿ ಇಟ್ಕೊಂಡು ಸೊ ಯಾವುದೇ ಕಾರಣಕ್ಕೆ ಪವರ್ನ ಕಟ್ ಮಾಡಬಾರದು ಅಂತ ಹೇಳಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು.